ರೈತ ಬಾಂಧವರು ನಮಸ್ಕಾರ. ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ಈ ತಾಂತ್ರಿಕ ಮಾಹಿತಿಯನ್ನು ನಾವು ತಮ್ಮ ಒಂದು ಅನುಕೂಲಕ್ಕಾಗಿ ಕೊಡ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ಇದರ ಅನುಕೂಲ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ರೈತ ಬಾಂಧವರೇ, ನಾವು ಈಗ ವಟವಟಿ ಗ್ರಾಮ, ಕಾಳಗಿ ತಾಲೂಕಿನ ವಟವಟಿ ಗ್ರಾಮದಲ್ಲಿ ಇದ್ದೀವಿ. ರೈತರ ಹೊಲದಲ್ಲಿ, ಕಬ್ಬಿನ ಹೊಲದಲ್ಲಿ. ಇಲ್ಲಿ ನೀವು ನೋಡ್ತಿರ್ಬೋದು, ಸಾಕಷ್ಟು ಕಬ್ಬು ಏನಪ್ಪ ಅಂದ್ರೆ ಒಣಗ್ತಾ ಇದೆ, ಬೇರ್ ತಿಂದಿದೆ. ಇಂಥ ಕಬ್ಬನ್ನು ನಾವು ಕಿತ್ತಿ ನೋಡಿದ್ರೆ ತೆಗೆದ್ರೆ ಈ ತರ ಎಲ್ಲ ಕಂಪ್ಲೀಟ್ ಆಗಿ ಏನಂದ್ರೆ ಬೇರ್ ತಿಂದಂತ ಕಬ್ಬು ಇದೆ. ಈಗ ನೋಡ್ಬೋದು, ಈ ಕಬ್ಬು ಬೇರ್ ತಿಂದಿರೋದು ಈ ತರ ತೆಗೆದ್ಬಿಟ್ರೆ ಸರಳವಾಗಿ ಕಿತ್ತು ಬರ್ತದೆ. ಈ ಗಡ್ಡಿನೇ ಸರಳವಾಗಿ ಕಿತ್ತು ಬರ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಈಗಾಗಲೇ ತೋರಿಸಂತೆ ಗೊಣ್ಣೆ ಹುಳುವಿನ ಬಾಧೆ. ಈ ಗೊಣ್ಣೆ ಹುಳು ಏನಪ್ಪ ಅಂದ್ರೆ ಇದು ಈ ಒಂದು ಮೇ ಜೂನ್ ತಿಂಗಳಲ್ಲಿ ಇದರ ಪ್ರೌಢ ಕೀಟ ಬರ್ತದೆ. ಆ ನಂತರ ತತ್ತಿ ಇಡ್ತದೆ. ತತ್ತಿ ಇಟ್ಟ ನಂತರ ಸಣ್ಣದಾಗಿ ಮರಿ ಈ ಬೇರ್ ತಿಂತಾ ಹೋಗ್ತದೆ. ಬೇರ್ ತಿಂದ ನಂತರ ಈ ತರ ಬೆಳೆಯೆಲ್ಲ ಒಣಗ್ತಾ ಹೋಗ್ತದೆ. ಇವತ್ತು ಇಷ್ಟ ಅದ, ಇದು ಹಂಗೆ ಇನ್ನ ಸುತ್ತೆಲ್ಲ ಅಳ್ಕೊಂತ ಹೋಗ್ತದೆ. ಇದು ಮುಗಿತಿಲ್ಲ, ಮತ್ತೆ ಈ ಕಡೆ ಗೊಣ್ಣೆಗಳು ಹಂಗ ಮುಂದಿನ ಗಡ್ಡಿಗೆ ಹೋಗ್ತದ. ಈ ರೀತಿಯಾಗಿ ತಿಂದು ನಮಗೆ ಅಕ್ಟೋಬರ್ ಸೆಪ್ಟೆಂಬರ್ ಅಂದ್ರೆ ಸಾಕಷ್ಟು ಬೆಳೆಯನ್ನ ಹಾಳು ಮಾಡ್ತದೆ. ಸೊ ರೈತರು ಯಾವಾಗ ಇದು ಸಣ್ಣದಿರ್ತದೆ, ಮರಿ ಇದ್ದಾಗನೆ ಈಗ ಬಹಳ ಸೂಕ್ತವಾದ ಸಮಯ. ಏನು ಜುಲೈ ಐತಲ್ಲ, ಜೂನ್ ಜುಲೈ ಬಹಳ ಸೂಕ್ತವಾದ ಸಮಯ. ಇಂತಹ ಸಮಯದಲ್ಲಿ ತಾವೇನ್ ಮಾಡ್ಬೇಕು, ರೈತರು ಇದಕ್ಕೆ ನಿಯಂತ್ರಣ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಅದು ತಾವು ಕೈಕೊಳ್ಬೇಕು. ನಿಯಂತ್ರಣ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ನಾವು ಸಾವಯವವಾದ ನಿಯಂತ್ರಣ ಹೇಳ್ತೀವಿ. ಯಾಕಂದ್ರೆ ಸಾಕಷ್ಟು ಈ ಕೀಟನಾಶಕಗಳಿಂದ ಅದು ಆ ಹುಳಕ್ಕೆ ತಾಗೋದಿಲ್ಲ, ಅಂದ್ರೆ ಅಲ್ಲಿಗೆ ಹೋಗಿ ಮುಟ್ಟೋದಿಲ್ಲ. ಅದಕ್ಕೆ ಈ ಕೀಟಕ್ಕೆ ರೋಗ ತರ್ತಕ್ಕಂತ ಈ ಮೆಟರೈಸಮ್ ಶಿಲೀಂಧ್ರ ಅಂತಿದೆ. ಈ ಮೆಟರೈಸಮ್ ಶಿಲೀಂಧ್ರವನ್ನ ನಾವು ಈ ಭೂಮಿಗೆ ಹಾಕೋದ್ರಿಂದ ಈ ಒಂದು ಇದಕ್ಕೆ ರೋಗ ಬಂದು ಈ ಕೀಟ ಯಾವ ರೀತಿ ಹಾಕಬೇಕಪ್ಪ ಆ ಭೂಮಿಯಲ್ಲಿ. ಒಂದು, ನಾವು ಅದನ್ನ ಮೊದಲು ಈ ಎರೆಗೊಬ್ಬರ ಆಗಿರ್ಬೋದು ಯಾವ ರೀತಿ ಮಿಕ್ಸ್ ಮಾಡಬೇಕು. ಪ್ರತಿ ಒಂದು ಎಕರೆಗೆ ಸುಮಾರು ನಮ್ಗೇನಪ್ಪ ಅಂದ್ರೆ ಒಂದು ಅಂದಾಜು ಈ ಒಂದು ಎಕರೆಗೆ ಬೇಕಾಯ್ತಂದ್ರೆ 250ರಿಂದ 300 kg ಈ ಕೊಟ್ಟಿಗೆ ಗೊಬ್ಬರ ತಗೋಬೇಕು. ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಈ ಒಂದು ನಾನು ಮೆಟ್ರೈಸಮ್ ಶಿಲೀಂಧ್ರ ಅನ್ನಲ್ಲ, ಮೆಟ್ರೈಸಮ್ ಶಿಲೀಂಧ್ರವನ್ನ 3ರಿಂದ 5 kg ಮಿಶ್ರಣ ಮಾಡಬೇಕು. 3ರಿಂದ 5 kg ಮಿಶ್ರಣ ಮಾಡಿ ಅದನ್ನ ಈ ಸಾಲಲ್ಲೇ ಹಾಕಬೇಕು. ಹಾಕಿದ ನಂತರ ಸಾಧ್ಯ ಆದ್ರೆ ಬೋಧೆರಿಸಬೇಕು. ಯಾಕಂದ್ರೆ ಮಣ್ಣಾಗ ಮಿಶ್ರಣ ಆಗಬೇಕು. ಆನಂತರ ನೀರು ಕೊಡಬೇಕು. ಇಷ್ಟು ಬಹಳ ಮುಖ್ಯ ಅಂತ. ನೀರು ಕೊಟ್ಟಿವಿ ಅಂತಂದ್ರೆ ಅದು ಭೂಮಿಯಲ್ಲಿ ತೇವಾಂಶ ಇರೋದ್ರಿಂದ ಆ ಶಿಲೀಂಧ್ರ ಏನಾಗ್ತದ, ಇದ್ರ ಜೊತೆಗೆ ನಾವು ಆಲ್ರೆಡಿ ವರ್ಮಿ ಕಾಂಪೋಸ್ಟ್ ಅಥವಾ FM ಇದು ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀವಿ. ಅದು ಬೆಳೆದ್ಬಿಟ್ಟು ಇಂಥ ಕೀಟಕ್ಕೆ ರೋಗ ತಂದು ಸಾಯಿಸ್ತದೆ. ಅದಲ್ಲದೆ ಆ ರೋಗಾಣು ನಮ್ಮ ಭೂಮಿಯಲ್ಲಿ ಇರ್ತದೆ. ಮುಂದಿನ ಬೆಳೆಗಳು ಕೂಡ ಅದು ಒಂದು ಸಿರಿರಕ್ಷೆ ಆಗಿ ಉಳ್ಕೋತದ ಇಂಥ ಕೀಟಕ್ಕೆ. ಇಷ್ಟು ಈ ಒಂದು ಗೊಣ್ಣೆ ಹುಳುವಿನ ನಿಯಂತ್ರಣ. ಇದು ಎಲ್ಲಿ ಸಿಗುತ್ತಪ್ಪ, ರೈತರಿಗೆ ಬಹಳ ಪ್ರಶ್ನೆ. ಯಾಕಪ್ಪ ಅಂದ್ರೆ ನಾವು ಹೇಳ್ಬಿಡ್ತೀವಿ ಎಲ್ಲಿ ಸಿಗುತ್ತಾ ಅಂತಕ್ಕಂಥದ್ದು. ಇದು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ ಅಥವಾ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಲಭ್ಯದ. ಪ್ರತಿ ಒಂದು ಕೆಜಿಗೆ 250 ರೂಪಾಯಿದಂತೆ ಇದನ್ನ ಮಾರಾಟ ಆಗ್ತದ. ತಾವು ರೈತರು ಇದನ್ನ ಖರೀದಿ ಮಾಡಬಹುದು, ಬಂದು ಅಲ್ಲೇ ಸಿಗ್ತದ. ನಂಬರ್ ಏನಪ್ಪ ಅಂದ್ರೆ ಅದು ಹೆಚ್ಚಿನ ಮಾಹಿತಿಗಾಗಿ ತಾವು ಈ ನಮ್ಮ ಒಂದು RSKಗೂ ಕೂಡ ಸಂಪರ್ಕ ಮಾಡಬಹುದು. ಅದಲ್ಲದೆ ನಮ್ಮ ನಂಬರ್ ಕೂಡ ಹೇಳ್ತೇನೆ, 9880323707 ಅಂತ. ನನ್ನ ಹೆಸರು ಅಚ್ಚಪ್ಪ ಹಾವೇರಿ, ಪ್ರೊಫೆಸರ್ ಎಂಟಮ್ಮ. ಇದನ್ನ ತಾವು ಗೊಣ್ಣೆ ಹುಳು ನಿಯಂತ್ರಣಕ್ಕೆ ಈ ಒಂದು ಜೈವಿಕ ಒಂದು ನಿಯಂತ್ರಣವನ್ನ ಜೈವಿಕ ಒಂದು ಕ್ರಮವನ್ನು ವಹಿಸೋದ್ರಿಂದ ಏನಾಗ್ತಂದ್ರೆ ಕೀಟದ ನಿರ್ವಹಣೆ ಸಮರ್ಪಕವಾಗಿ ಮಾಡಬೇಕು. ಈ ಜೈವಿಕ ನಿಯಂತ್ರಣ ಒಂದು ನಾವು ಹೇಳಿದ್ವಿ. ಇನ್ನು ಇದಲ್ದೇ ನಮ್ಗೆ ತಾತ್ವಿಕವಾಗಿ ಇನ್ನು ನಮ್ಗೆ ನಿಯಂತ್ರಣ ಮಾಡಬೇಕು ಅಂತ ಅನಿಸುತ್ತಾರೆ, ಕ್ಲೋರೋಪೈರಿಪಾಸ್ ಅನ್ನ ಡ್ರೆಂಚ್ ಮಾಡೋದ್ರಿಂದ ಹೋಗ್ತದೆ. ಎಷ್ಟು ಡ್ರೆಂಚ್ ಮಾಡಬೇಕು? ಪ್ರತಿಯೊಂದು ಲೀಟರ್ಗೆ 10ರಿಂದ 15 ಮಿಲಿಯಷ್ಟು ಹಾಕಿ ನಾವು ಅದನ್ನ ಈ ಬಡ್ಡಿ ಸುತ್ತಲೂ ಒಯ್ಬೇಕು. ಬಡ್ಡಿ ಸುತ್ತಲೂ ಈ ಮುಂದಿನ ನಾಜಲ್ ಬಿಚ್ಚಿ ಒಯ್ದು ಬಿಡಬೇಕು. ಅದನ್ನ ನಾಜಲ್ ಬಿಚ್ಚಬೇಕು. ಹಂಗ ಸ್ಪ್ರೇ ಮಾಡಿದ್ರೆ ಏನು ಉಪಯೋಗ ಇಲ್ಲ. ನಾಜಲ್ ಬಿಚ್ಚಿ ಬಡ್ಡಿಯಲ್ಲಿ ಒಯ್ಬೇಕು. ಅಂದ್ರೆ ಅದನ್ನ ಸುತ್ತಲೂ ಒಯ್ಯೋದ್ರಿಂದ ಅದು ಈ ಕೀಟಕ್ಕೆ ತಾಗ್ತಾರೆ, ಅವಾಗ ಸಾಯ್ತದ. ಅದು ಕೂಡ ಒಂದು ಮಾಡ್ಬೇಕು.